ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹಿಂದಿನ ಒಂದು ಅವಧಿಯಲ್ಲಿ ನಾವು ತ್ರಿಭುಜಗಳ ರಚನೆ ಈ ಅಧ್ಯಾಯದಲ್ಲಿ ನಾವು ಕೋನ, ನಂತರ ಒಂದು ಲಂಬವನ್ನು ಹೊರಡಿಸುವ ಬಗೆ ಹೇಗೆ ಅನ್ನೋದು ಕುರಿತು ನಾವು ತಿಳ್ಕೊಂಡಿದ್ವಿ. ಈಗ ಈ ತ್ರಿಭುಜದ ಕೆಲವು ನಿಯಮಗಳಿವೆ. ಆ ತ್ರಿಭುಜವನ್ನು ರಚನೆ ಮಾಡಬೇಕಂದ್ರೆ ನಾವು ಈ ಹಿಂದೆ ಅಭ್ಯಾಸ ಮಾಡಿರ್ತಕ್ಕಂಥ ಸರ್ವಸಮ್ಮತೆಯ ಸಿದ್ಧಾಂತಗಳನ್ನು ಸ್ಮರಿಸಿಕೊಳ್ಳೋಣ ವಿದ್ಯಾರ್ಥಿಗಳೇ. ಅದರಲ್ಲಿ ಪ್ರಮುಖವಾಗಿ 4 ಸರ್ವಸಮ್ಮತೆಯ ಸಿದ್ಧಾಂತಗಳಿದ್ದಾವೆ. ಆ 4 ಸರ್ವಸಮ್ಮತೆಯ ಸಿದ್ಧಾಂತಗಳನ್ನು ಸ್ಮರಿಸಿಕೊಳ್ಳೋಣ. ನೋಡಿ ಯಾವ್ಯಾವಿದ್ದಾವೆ. ಒಂದನೇದು ಬಾ 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 ಸರ್ವಸಮ್ಮತೆಯ ಸಿದ್ಧಾಂತ, ಕೋ ಬಾ ಕೋ ಸಿದ್ಧಾಂತ, ಭಾ ಕೋ ಬಾ ಸಿದ್ಧಾಂತ, ಲಂ ವಿ ಭಾ ಸಿದ್ಧಾಂತ. ಈ 4 ಸರ್ವಸಮ್ಮತೆಯ ಸಿದ್ಧಾಂತಗಳನ್ನು ಆಧಾರವಾಗಿ ಇಟ್ಕೊಂಡು ಒಂದು ತ್ರಿಭುಜವನ್ನು ರಚಿಸಬೇಕಾದ್ರೆ ಕನಿಷ್ಠ ನಮಗೆ ಯಾವುದಾದ್ರೂ 3 ಅಂಶಗಳು ಬೇಕು. ಹಾಗಾದರೆ ಈ 3 ಅಂಶಗಳು ಇರಬೇಕಾದ್ರೆ ಆ 3 ಅಂಶಗಳು ಕೆಲವು ನಿಬಂಧನೆಗಳಿಗೆ ಒಳಪಟ್ಟಿರಬೇಕು. ಒಂದನೇ ಇದೆ ಬಾ 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 ಸಿದ್ಧಾಂತ. ಅಂದರೆ ಯಾವುದಾದರೂ 3 ಬಾಹುಗಳ ಉದ್ದಳತೆಯನ್ನು ಕೊಟ್ಟಾಗ ತ್ರಿಭುಜವನ್ನು ರಚಿಸುವುದು ಅಂತ ಇದೆ. ಹಾಗಾದರೆ ಈ ಉದ್ದಳತೆಗಳು ಯಾವ ರೀತಿ ಇದ್ರೂ ಕೂಡ ಒಂದು ತ್ರಿಭುಜವನ್ನು ಸುಲಭವಾಗಿ ರಚನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅಲ್ಲಿ ಏನು ನಿಬಂಧನೆ ಇರಬೇಕು ಅಂದರೆ ಆ 3 ಬಾಹುಗಳ ಉದ್ದಳತೆಗಳನ್ನು ಕೊಟ್ಟಾಗ ಯಾವುದೇ 2 ಬಾಹುಗಳ ಉದ್ದಗಳ ಮೊತ್ತವು 3ನೇ ಬಾಹುವಿಂದ ದೊಡ್ಡದಾಗಿರಬೇಕು. ಹಾಗಿದ್ರೆ ಮಾತ್ರ 3 ಬಾಹುಗಳ ಅಳತೆಯನ್ನು ಕೊಟ್ಟಾಗ ತ್ರಿಭುಜವನ್ನು ರಚನೆ ಮಾಡಲಿಕ್ಕೆ ಮಕ್ಕಳೇ ಸಾಧ್ಯ. ಎರಡನೇದು ಕೋ ಬಾ ಕೋ ಸಿದ್ಧಾಂತ. ಇಲ್ಲಿ ಒಂದು ಬಾಹು 2 ಕೋನಗಳನ್ನು ಕೊಟ್ಟಾಗ ಅಂತ ನಿಬಂಧನೆ ಇದೆ. ಅಂದ್ರೆ ನೋಡಿ, ಈ ಉಭಯ ಸಾಮಾನ್ಯ ಬಾಹುವಿನ 2 ಕೋನಗಳನ್ನು ಕೊಟ್ಟಿರಬೇಕು. ಹಾಗೆ ಮೂರನೇದು ನೋಡಿ, ಬಾ ಕೋ ಬಾ. ಇಲ್ಲಿ ಒಂದು ಕೋನ 2 ಬಾಹುಗಳಿಗೆ ಸಾಮಾನ್ಯವಾಗಿರಬೇಕು. ಹಾಗಿದ್ರೆ ಕೊಟ್ಟರೆ ಮಾತ್ರ ತ್ರಿಭುಜವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ. ಇಲ್ಲಿ ಒಂದು ಲಂಬ, ವಿಕರ್ಣ, ಬಾಹುವಿನ ಅಳತೆ ಕೊಟ್ಟಾಗ ಮಾತ್ರ ತ್ರಿಭುಜವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ. ಹಾಗಾದರೆ ಯಾವುದೇ 3 ಅಂಶಗಳನ್ನು ತ್ರಿಭುಜದ ರಚನೆ ಮಾಡಬೇಕಾದ್ರೆ ಆ ಅಂಶಗಳು ಬೇಕು. ಆ ಅಂಶಗಳಿಗೆ ಕೆಲವೊಂದು ನಿಬಂಧನೆಗಳಿಗೆ ಒಳಪಟ್ಟರೆ ಮಾತ್ರ ಒಂದು ತ್ರಿಭುಜವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾದರೆ ಇವತ್ತು ನಾವು ಒಂದು ತ್ರಿಭುಜ ರಚನೆ ಮಾಡಬೇಕಾದ್ರೆ ಇವಷ್ಟೇ ಅಲ್ಲದೆ ಈ 3 ಅಂಶಗಳಲ್ಲದೆ ಇತರೆ ಅಂಶಗಳು ಇದ್ರೂ ಕೂಡ ನಾವು ಒಂದು ತ್ರಿಭುಜವನ್ನು ರಚನೆ ಮಾಡಬಹುದು. ಅದರಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಮಕ್ಕಳೇ. ನಾವು ಒಂದು ತ್ರಿಭುಜದ ಪಾದ ಕೋನ ಮತ್ತು ಉಳಿದೆರಡು ಬಾಹುಗಳ ಮೊತ್ತ ಕೊಟ್ಟಾಗ ತ್ರಿಭುಜವನ್ನು ರಚಿಸಿ. ನೋಡಿ, ಈ 4 ನಿಯಮಗಳು ಅಲ್ಲದೆ
ಇತರೆ ದತ್ತಾಂಶಗಳನ್ನು ಒಂದು ತ್ರಿಭುಜದ ಪಾದ ಅಂದ್ರೆ ಒಂದು ಬಾಹುವಿನ ಅಳತೆ, ಒಂದು ಪಾದ ಕೋನ ಅಂದ್ರೆ ಅದರಲ್ಲಿ ಯಾವುದಾದ್ರೂ ಒಂದು ಕೋನ, ನಂತರ ಉಳಿದೆರಡು ಬಾಹುಗಳ ಮೊತ್ತವನ್ನು ಕೊಟ್ಟಾಗ ಒಂದು ತ್ರಿಭುಜವನ್ನು ನಾವು ರಚನೆ ಮಾಡಬೇಕು. ಅದು ಹೇಗೆ ನೋಡೋಣ. ಒಂದು ಉದಾಹರಣೆಯನ್ನು ಅಭ್ಯಾಸದಲ್ಲಿ ತಗೊಂಡು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಉದಾಹರಣೆ ಮಾಡಿ. BC ಈಕ್ವಲ್ಸ್ 7 ಸೆಂಟಿಮೀಟರ್, ಕೋನ B ಈಕ್ವಲ್ 75 ಡಿಗ್ರಿ ಮತ್ತು ಎರಡು ಬಾಹುಗಳ ಮೊತ್ತ AB ಪ್ಲಸ್ BC ಈಕ್ವಲ್ಸ್ 13 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ABC ಯನ್ನು ರಚಿಸಿ. ವಿದ್ಯಾರ್ಥಿಗಳೇ, ಇನ್ನೊಮ್ಮೆ ಗಮನಿಸಿ, ನಾವು ಮೊದಲನೇ ವಿಧದ ತ್ರಿಭುಜವನ್ನು ರಚನೆ ಮಾಡ್ತಾ ಇದ್ದೇವೆ. ನೋಡಿ, ಈ ತ್ರಿಭುಜ ABC ಅನ್ನು ರಚನೆ ಮಾಡಬೇಕಾದ್ರೆ ಪಾದ BC ಕೊಟ್ಟಿದ್ದಾನೆ, ಒಂದು ಕೋನ ಪಾದ ಕೋನ ಕೊಟ್ಟಿದ್ದಾನೆ, ಎರಡು ಬಾಹುಗಳ ಮೊತ್ತ 13 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ನಾವು ತ್ರಿಭುಜ ABC ಅನ್ನು ರಚನೆ ಮಾಡ್ತೇವೆ. ರಚನೆ ಮಾಡಬಹುದಲ್ವಾ ವಿದ್ಯಾರ್ಥಿಗಳೇ? ತಾವೆಲ್ಲರೂ ಕೂಡ ಜ್ಯಾಮಿತಿಯ ಪೆಟ್ಟಿಗೆಯಲ್ಲಿ ಇರುವ ಜ್ಯಾಮಿತಿ ಉಪಕರಣಗಳ ಪರಿಚಯ ನಿಮಗೆಲ್ಲರಿಗೂ ಆಗಿದೆ. ನಮಗೆ ಪ್ರಮುಖವಾಗಿ ಈ ತ್ರಿಭುಜ ರಚನೆ ಮಾಡಲಿಕ್ಕೆ ಅಳತೆ ಪಟ್ಟಿ ಬೇಕು, ಕೈವಾರ ಬೇಕು, ಕೋನ ಮಾಪಕ ಇರಬಹುದು, ಇಲ್ಲದೇ ಇದ್ರೂ ಕೂಡ ಈ ತ್ರಿಭುಜವನ್ನು ನಾವು ರಚನೆ ಮಾಡಬಹುದು. ತಾವೆಲ್ಲ ಜ್ಯಾಮಿತಿ ಉಪಕರಣಗಳನ್ನು ತಗೊಂಡು ಸಿದ್ಧರಾಗಿರಿ. ಮೊದಲನೇ ಹಂತ ಏನು ಮಾಡಬೇಕು ಅನ್ನೋದನ್ನು ನೋಡೋಣ ವಿದ್ಯಾರ್ಥಿಗಳೇ. ಮೊದಲನೇ ಹಂತ ಪಾದ ಕೊಟ್ಟಿದ್ದಾರೆ. ಎಷ್ಟಿದೆ? BC. ಇಲ್ಲ, ಇದಕ್ಕೆ ಒಂದು ನಾವು ಕಚ್ಚಾ ತ್ರಿಭುಜವನ್ನು ಹಾಕೊಂಡು ಕೂಡ ಪ್ರಯತ್ನ ನಾವು ಮಾಡಬಹುದು. ಇದೊಂದು ವಿಧಕ್ಕೆ ಅದರ ಒಂದು ಪಾದ BC ತಗೊಂಡಿದ್ದೇವೆ, ಅದರ ಅಳತೆ 7 ಸೆಂಟಿಮೀಟರ್ ಇದೆ. ಕೋನ B ಕೊಟ್ಟಿದ್ದಾನೆ 75 ಡಿಗ್ರಿ, ಒಂದು ಅಂದಾಜು. ಡಿಗ್ರಿ ಇದೆ. ಇಲ್ಲಿ ಕೋನ ಕೈವಾರದ ಸಹಾಯದಿಂದ ಇದನ್ನ ರಚನೆ ನಾವು ಮಾಡಬಹುದು. ನಂತರ ನಾವಿಲ್ಲಿ AB ಮತ್ತೆ BC ಗಳ ಮೊತ್ತವನ್ನು ಕೊಟ್ಟಿದ್ದಾನೆ. ಒಟ್ಟಾಗಿ ಎಷ್ಟಿದೆ ನಮಗೆ? 13 ಸೆಂಟಿಮೀಟರ್ ಇದೆ. AB ಮತ್ತೆ BC ಗಳ ಮೊತ್ತವನ್ನು ಕೊಟ್ಟಿದ್ದಾನೆ. ಎಷ್ಟಿದೆ? 13 ಸೆಂಟಿಮೀಟರ್ ಇದೆ ನಮಗೆ. ಇದರಲ್ಲಿ AB AC ಇರಬೇಕು, ಸಾರಿ, ಇದು AB ಮತ್ತೆ AC ಗಳ ಮೊತ್ತ ಇರುತ್ತೆ. ಮತ್ತೆ BC ಅನ್ನ AB ಮತ್ತೆ AC ಗಳ ಮೊತ್ತ. ಇಲ್ಲೆಲ್ಲೋ ಒಂದು ಕಿರಣವನ್ನು ಹೇಳಿದ್ದೇವೆ BX ಅಂತ ಇಲ್ಲಿ ಇದ್ರ ಮೇಲೆ ಎಲ್ಲೋ ಒಂದು 13 ಸೆಂಟಿಮೀಟರ್ ಇರುವಂತೆ ಒಂದು ಕಂಸವನ್ನು ಕತ್ತರಿಸೋಣ. ಇದು BX ಆಗಿರಲಿ, ಇದನ್ನು ನಾವು A ಅಂತ ಕರೆಯೋಣ. ಅಂದ್ರೆ AB ಮತ್ತೆ AC ಗಳ ಮೊತ್ತ ಎಷ್ಟಿದೆ ನಮಗೆ? AB ಮತ್ತೆ AC ಗಳ ಮೊತ್ತ 13 ಸೆಂಟಿಮೀಟರ್. AB ಮತ್ತೆ AC ಗಳ ಮೊತ್ತ ಎಷ್ಟಿದೆ? 13 ಸೆಂಟಿಮೀಟರ್ ಇದೆ. ಹಾಗೆ 13 ಸೆಂಟಿಮೀಟರ್ ಇಟ್ಟುಕೊಂಡಿದ್ದೇವೆ. AC ಅನ್ನು ಇಲ್ಲಿಗೆ ಸೇರಿಸೋಣ ಮಕ್ಕಳೇ, ಸೇರಿಸಿದ್ದೇವೆ. ನಂತರ ಇಲ್ಲಿ ಕೋನ A ಅಳತೆ ಎಷ್ಟಿದೆ ನೋಡಿ, ಕೋನ ಮಾಪಕದಲ್ಲಿ ಇದನ್ನ ಗುರುತಿಸಿಕೊಳ್ಳಿ. ಅಷ್ಟೇ ಕೋನವನ್ನು ನೀವು ಇಲ್ಲಿ
ರಚನೆ ಮಾಡಿಕೊಳ್ಬೇಕು. ಇಲ್ಲಿ ರಚನೆ ಮಾಡಿಕೊಂಡು ಅಷ್ಟೇ ಉದ್ದ, ಇದು ಕೋನ ಎ ಎಷ್ಟಿದೆಯೋ ಅಷ್ಟೇ, ಇಷ್ಟೇ ಉದ್ದ ತಗೊಂಡು ಇಲ್ಲಿಂದ ಇಲ್ಲೂ ಅಂತ ಕಟ್ ಮಾಡಿದ್ದೀವಿ. ಕಟ್ ಮಾಡಿ ಇದನ್ನು ಹೇಳಿದ್ವಿ. ಹೇಳಿದಾಗ ನಿಮ್ಗೇನಾಗುತ್ತೆ ಮುಂದೆ ಎ ಬಿ ಪ್ಲಸ್ ಎ ಸಿ, ಇದನ್ನ ಎ ಅಂತ ಮಾಡ್ತೀವಿ. ಇಲ್ಲಿ ನೋಡಿ ಎ ಬಿ ಮತ್ತು ಎ ಸಿಗಳ ಮೊತ್ತ 13 ಸೆಂಟಿಮೀಟರ್ ನಿಮಗಿದೆ. ನಮಗೆ ಬೇಕಾಗಿರ್ತಕ್ಕಂಥ ತ್ರಿಭುಜ ಯಾವುದು? ಎ ಬಿ ಸಿ ಅಂತ. ಇದನ್ನು ನಾವಿವಾಗ ನಿಖರವಾಗಿ ರಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮೊದಲು ಪಾದ ಬಿ ಸಿ ತಗೊಳ್ಳಿ ಮಕ್ಕಳೇ. ಒಂದು ಅಂದಾಜು ಮೇಲೆ ಎಷ್ಟಿದೆ? 7 ಸೆಂಟಿಮೀಟರ್. ಪಾದ ಬಿ ಸಿ ತಗೊಂಡಿದ್ದೇನೆ. ಬಿ ಸಿ ಇದರಲ್ಲಿ 7 ಸೆಂಟಿಮೀಟರ್. ಈಗ ಕೋನ ಬಿ 75 ಡಿಗ್ರಿ ಕೊಟ್ಟಿದ್ದಾರೆ. ಕೋನ ಬಿ ಯನ್ನ ಸಾಮಾನ್ಯವಾಗಿ ನೀವು ಕೋನ ಮಾಪಕದ ಸಹಾಯ ಇಲ್ಲದೆ ಕೈವಾರದ ಸಹಾಯದಿಂದ ಮಾಡಬಹುದು. ಪ್ರಯತ್ನ ಒಂದು ಸೂಕ್ತವಾದ ತ್ರಿಜ್ಯ ಮಕ್ಕಳಿಗೆ ಇದನ್ನು ಕತ್ತರಿಸ್ತಾ ಹೋಗಿ 1 2 ಇವೆರಡನ್ನು ಕತ್ತರಿಸಿ, ಇದನ್ನು ಕತ್ತರಿಸಿ. ಈಗ ಒಂದು ಲಂಬ ಬರುತ್ತೆ, ಲಂಬ ಎಳೆದ್ವಿ. ನಮ್ಗೆ 75 ಡಿಗ್ರಿ ಇಲ್ಲಿ ಬರುತ್ತೆ ಅಲ್ವಾ? ಇದರಲ್ಲಿ 75 ಡಿಗ್ರಿ ಅಂತ ಹೇಳಿದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು 75 ಡಿಗ್ರಿ ಅಲ್ವಾ? ಇದರಲ್ಲಿ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯ ತಗೊಳ್ಳಿ. ಈಗ ಹೇಳ್ತೀವಲ್ಲ, ನೀವು ಕೋನವನ್ನೇ ರಚನೆ ಮಾಡಲಿಕ್ಕೆ ಇಷ್ಟೊಂದು ಇದು ಮಾಡ್ಕೋಬಾರ್ದು. ಯಾವುದೋ ಒಂದು ಇದು ಹೇಳ್ತೀವಿ, ಇದು ಡಿ ಎಕ್ಸ್ ಕಿರಣ ಹೇಳ್ತೀವಿ. ಕೋನ ಬಿ ನಲ್ಲಿ 75 ಡಿಗ್ರಿ ಕೋನವನ್ನು ಈಗ ನೀವು ರಚನೆ ಮಾಡಿದ್ದೀರಿ. ಮುಂದೆ ಎ ಬಿ ಮತ್ತು ಎ ಸಿಗಳ ಮೊತ್ತ 13 ಸೆಂಟಿಮೀಟರ್. ನಿಮ್ಮ ಕೈವಾರದಲ್ಲಿ ಸ್ಕೇಲ್ ಅನ್ನು ಇಟ್ಕೊಂಡು 13 ಸೆಂಟಿಮೀಟರ್ ಉದ್ದದ ತ್ರಿಜ್ಯವನ್ನು ತೆಗೆದು ಇದನ್ನು ಡಿ ಅಂತ ಅನ್ಕೊಳ್ಳಿ. ನಂತರ ಈ ಸಿ ಮತ್ತೆ ಡಿ ಇದೆಯಲ್ಲ, ಇದನ್ನು ಸೇರಿಸಿ. ಸಿ ಡಿ ಅನ್ನು ಸೇರಿಸಿ. ನಮಗೆ ಬೇಕಾಗಿರೋದು ತ್ರಿಭುಜ ಎ ಬಿ ಸಿ. ಆದರೆ ಇಲ್ಲಿ ಸಿಕ್ಕಿರೋ ನಮಗೆ ಬಿ ಸಿ ಡಿ ಅನ್ನು ಸಿಕ್ಕಿದೆ. ನಮಗೆ ಬಿ ಸಿ ತ್ರಿಭುಜ ಬೇಕು. ಮುಂದೆ ಇಲ್ಲಿ ಕೋನ ಎ ಎಷ್ಟಿದೆ ಅದಕ್ಕೆ ಒಂದು ಸೂಕ್ತವಾದ ತ್ರಿಜ್ಯವನ್ನು ತೆಗೆದುಕೊಳ್ಳಿ. ಇಷ್ಟೇ ಕೋನವನ್ನು ಇಲ್ಲೂ ಕೂಡ
ನಂತರ ಇಲ್ಲಿ ಈ ಕೋನದ ಉದ್ದ ಸರಿ ಸುಮಾರಾಗಿ ಎಷ್ಟಿದೆ ಒಂದು ಅಂದಾಜು. ಈಗ ಇದನ್ನ ಸೇರಿಸ್ಬೋಣ. ಇದನ್ನ ಎ ಅಂತ ಅನ್ಕೊಳ್ಳಿ. ಇದೊಂದು ಕಿರಣ. ಇದು ಸಿ ನಿಂದ ನಾವು ಬಿ ಡಿ ಏನು ಮಾಡಿದ್ದೇವೆ, ಸಿ ಎ ಕಿರಣವನ್ನು ಹೇಳಿದ್ದೇವೆ. ಈಗ ನಮಗೆ ನೋಡಿ ಎ ಬಿ ಮತ್ತೆ ಎ ಸಿ ಗಳ ಮೊತ್ತ ಎಷ್ಟಿರಬೇಕು ಅಂತ ಹೇಳಿದ್ರೆ 13 ಸೆಂಟಿಮೀಟರ್ ಇರಬೇಕು ಅಂತ ಹೇಳಿದೆ ಅವನು. ನೋಡೋಣ ಈಗ ಅಂದಾಜು. ನೋಡಿ 7 ಸೆಂಟಿಮೀಟರ್ ಇದೆ, 7 ಇದು 6 ಸೆಂಟಿಮೀಟರ್, 7 6 13 ಸೆಂಟಿಮೀಟರ್ ನಮಗೆ ಪಕ್ಕ ಇದೆ. ಇದು 7 ಸೆಂಟಿಮೀಟರ್ ಇದೆ, ಇದು 3 ಸೆಂಟಿಮೀಟರ್. ಹಾಗಾದ್ರೆ ಇಲ್ಲಿ ಯಾವ ವಿಧಾನಗಳನ್ನು ಅನುಸರಿಸಿದ್ವಿ ಇನ್ನೊಮ್ಮೆ ನೋಡೋಣ. ಈಗ ಮಕ್ಕಳೇ ಪಾದ ಬಿ ಸಿ ಕೊಟ್ಟಿದ್ದಾನೆ, 7 ಸೆಂಟಿಮೀಟರ್ ಇರುವಂತೆ ಒಂದು ರೇಖಾಖಂಡವನ್ನು ರಚನೆ ಮಾಡಿದ್ದೇವೆ. ನಂತರ ಬಿ ನಲ್ಲಿ ಕೈವಾರದ ಸಹಾಯದಿಂದ 75 ಡಿಗ್ರಿ ಕೋನವನ್ನು ರಚನೆ ಮಾಡಿದ್ದೇವೆ. ಆ ಕೋನ ಸಿಬಿಎಕ್ಸ್, ಕೋನ ಸಿಬಿಎಕ್ಸ್ 75 ಡಿಗ್ರಿ ಇರುವಂತೆ ನಾವು ಬಿಎಕ್ಸ್ ಅಂತಕ್ಕಂಥ ಒಂದು ಕಿರಣವನ್ನು ರಚನೆ ಮಾಡಿದ್ದೇವೆ. ನಂತರ ಇಲ್ಲಿ ಎ ಬಿ ಪ್ಲಸ್ ಎ ಸಿ ಗಳ ಮೊತ್ತ 13 ಸೆಂಟಿಮೀಟರ್ ಇದೆ. ಆ 13 ಸೆಂಟಿಮೀಟರ್ ಇರುವಂತೆ ಬಿ ಕೇಂದ್ರ ಮಾಡಿಕೊಂಡು ಈ ಬಿ ಎಕ್ಸ್ ಕಿರಣದ ಮೇಲೆ 13 ಸೆಂಟಿಮೀಟರ್ ತ್ರಿಜ್ಯದ ಒಂದು ಕಂಸ ಹಿಡಿದಿದ್ದೇವೆ. ಅದನ್ನು ನಾವು ಡಿ ಅಂತ ತೋರಿಸಿದ್ದೇವೆ. ಹಾಗಾದರೆ ಇಲ್ಲಿ ಬಿ ಡಿ ಯ ಉದ್ದ 13 ಸೆಂಟಿಮೀಟರ್ ಇದೆ. ನಂತರ ನೋಡಿ ಇಲ್ಲಿ ಕೋನ ಡಿ ಸೂಕ್ತವಾದ ತ್ರಿಜ್ಯವನ್ನು ತೆಗೆದುಕೊಂಡಿದ್ದೇವೆ. ಇಲ್ಲೂ ಕೂಡ ಕೋನ ಸಿ ನಲ್ಲಿ ಇದರಷ್ಟೇ ತ್ರಿಜ್ಯದ ಒಂದು ಕೋನವನ್ನು ತೆಗೆದುಕೊಂಡು ಈ ಕಂಸದ ಉದ್ದದಷ್ಟೇ ಕಂಸವನ್ನು ತೆಗೆದುಕೊಂಡು ಈ ಬಿಂದುವಿನಲ್ಲಿ ಕತ್ತರಿಸಿದ್ದೇವೆ. ನಂತರ ಈ ಕಂಸಗಳು ಕತ್ತರಿಸುವ ಬಿಂದುವಿನ ಮೂಲಕ ಸಿ ನಿಂದ ಒಂದು ಕಿರಣವನ್ನು ಎಳೆದಿದ್ದೇವೆ. ಈ ಕಿರಣ ಈ ಬಿ ಡಿಯನ್ನ ಎ ಬಿಂದುವಿನಲ್ಲಿ ಸೇರಿಸಿಕೊಂಡು ಹೋಗಿದೆ. ಈಗ ನಮಗೆ ದೊರಕಿರ್ತಕ್ಕಂಥ ತ್ರಿಭುಜವನ್ನು ನೋಡಿ, ಅಪೇಕ್ಷಿತ ತ್ರಿಭುಜ ಎ ಬಿ ಸಿ. ಹೀಗೆ ನಾವು ಒಂದು ತ್ರಿಭುಜದ ಪಾದ, ಒಂದು ಪಾದಕೋನ, ಆ ತ್ರಿಭುಜದ 2 ಬಾಹುಗಳ ಮೊತ್ತವನ್ನು ಕೊಟ್ಟಾಗ ಒಂದು ತ್ರಿಭುಜವನ್ನು ರಚಿಸುವ ವಿಧಾನ ಹೀಗೆ ನೋಡಿ. ಈ ಹಿಂದಿನ ಒಂದು ತರಗತಿಯಲ್ಲಿ ನಾವೇನು ಮಾಡಿದ್ವಿ, 3 ಬಾಹುಗಳ ಅಳತೆ, 2 ಬಾಹುಗಳು ಒಂದು ಕೋನ, 2 ಕೋನಗಳು ಒಂದು ಬಾಹು, ಒಂದು ಲಂಬ, ಒಂದು ವಿಕರ್ಣ, ಹೀಗೆ ಕೊಟ್ಟಾಗ ತ್ರಿಭುಜವನ್ನು ರಚನೆ ಮಾಡತಕ್ಕಂಥ ವಿಧಾನ ಕುರಿತು ನಾವು ತಿಳ್ಕೊಂಡಿದ್ವಿ. ಈಗ ಈ ವರ್ಷಕ್ಕೆ ಇದು ನಿಮಗೆ ಹೊಸದಾಗಿರತಕ್ಕಂಥ ಒಂದು ವಿಧಾನ. ಈ ವಿಧಾನ ಈ ವರ್ಷ ಪರೀಕ್ಷೆ ನಿಮಗೆ ಬರಬಹುದು. ಇದು 3 ಅಂಕದ ಪ್ರಶ್ನೆ. ಮತ್ತೊಮ್ಮೆ ನೋಡಿ, ಒಂದು ತ್ರಿಭುಜದ ಪಾದ, ಒಂದು ಪಾದಕೋನ, ಆ ತ್ರಿಭುಜದ ಯಾವುದೇ 2 ಬಾಹುಗಳ ಮೊತ್ತವನ್ನು ಕೊಟ್ಟಾಗ ಒಂದು ತ್ರಿಭುಜವನ್ನು ರಚಿಸತಕ್ಕಂಥ ವಿಧಾನ ಕುರಿತು ನಾವು ತಿಳ್ಕೊಂಡಿದ್ದೇವೆ ಮಕ್ಕಳೇ. ನಿಮಗೆ ಅರ್ಥವಾಗಲಿಲ್ಲ ಅಂದರೆ ಮೊದಲು ಒಂದು ಕಚ್ಚಾ ತ್ರಿಭುಜವನ್ನು ಹಾಕೊಳ್ಳಿ. ಕಚ್ಚಾ ತ್ರಿಭುಜ ಅಂದರೆ ನಿಖರವಾದ ಅಳತೆ ಇಲ್ಲದೇ ಇರೋದು. ಈ ವಿಧಾನವನ್ನು ನೋಡಿಕೊಂಡು ನಿಖರವಾದ ಅಳತೆಯನ್ನು ತಗೊಂಡು ನಾವು ತ್ರಿಭುಜವನ್ನು ರಚನೆ ಮಾಡಿದರೆ ಎ ಬಿ ಸಿ ತ್ರಿಭುಜ ಸಿಕ್ಕುತ್ತೆ.
ನಮಗೀಗ ಅದನ್ನು ನಾವು ವೆರಿಫೈ ಮಾಡಿದಾಗ ಏನಾಗಿದೆ, ತಾಳೆ ನೋಡಿದಾಗ ಎ ಸಿ ಅಳತೆ 7 ಸೆಂಟಿಮೀಟರ್ ಇದೆ ಮಕ್ಕಳೇ, ಹಾಗೆ ಎ ಬಿ ಅಳತೆ 6 ಸೆಂಟಿಮೀಟರ್ ಇದೆ. ಎ ಬಿ ಮತ್ತು ಎ ಸಿಗಳನ್ನು ಕೂಡಿದ್ರೆ ನಮಗೆ ಎಷ್ಟು ಬರುತ್ತೆ? 13 ಸೆಂಟಿಮೀಟರ್ ಬರುತ್ತೆ. ಜೊತೆಗೆ ಬಿ ಸಿ ಅಳತೆ 7 ಸೆಂಟಿಮೀಟರ್ ಇದೆ. ನೀವೆಲ್ಲ ಅರ್ಥ ಮಾಡ್ಕೋಬಹುದು. ಹಾಗಾದ್ರೆ ತ್ರಿಭುಜ ಎ ಬಿ ಸಿ ತ್ರಿಭುಜವನ್ನ ಎಸಗಿಸಿ ಬಾಹುಗಳ ಆಧಾರದ ಮೇಲೆ ಅಂತ ಹೇಳಿದ್ರೆ ನೀವೇ ಉತ್ತರಿಸಿರ್ತಾನೆ. ಎಂತ ತ್ರಿಭುಜ ಇದು? ಸಮದ್ವಿಬಾಹು ತ್ರಿಭುಜ. ಕಾರಣ ಈ ತ್ರಿಭುಜ ಎ ಬಿ ಸಿ ಯಲ್ಲಿ ಬಿ ಸಿ ಮತ್ತೆ ಎ ಸಿಗಳು 7 ಸೆಂಟಿಮೀಟರ್ ಇದಾವೆ. ಆಗ ಎ ಬಿ ಅಳತೆ 6 ಇದೆ. ಆದ್ದರಿಂದ ಇದು ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ ಮಕ್ಕಳೇ. ಈ ರೀತಿ ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಒಂದು ತ್ರಿಭುಜವನ್ನು ರಚಿಸುವ ವಿಧಾನ ಕುರಿತು ನಾವೀಗ ಅಭ್ಯಾಸ ಮಾಡಿದ್ದೇವೆ. ಇದೇ ರೀತಿ ಇನ್ನೊಂದು ವಿಧದ ತ್ರಿಭುಜ ಇದೆ ಮಕ್ಕಳೇ, ಅದನ್ನು ರಚನೆ ಮಾಡತಕ್ಕಂಥ ವಿಧಾನ ಕುರಿತು ತಿಳ್ಕೊಳ್ಳೋಣ. ನಿಮಗೆ ಈ ವಿಧದ ಮನೆ ಕೆಲಸ ಅಭ್ಯಾಸ 6.2ರಲ್ಲಿ ಒಂದು 3-4 ಸಮಸ್ಯೆಗಳಿವೆ. ನೀವು ಅವುಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿ, ಬಿಡಿಸಿ ನೀವು ವಾಟ್ಸಪ್ಪಲ್ಲಿ ಹಾಕಿ ಅದನ್ನು ಪರಿಶೀಲನೆ ಮಾಡಿ ನಾವು ನಿಮಗೆ ಮತ್ತೆ ಮರುಗಳನ್ನು ಕೊಡ್ತೇವೆ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಇದು 10ನೇ ತರಗತಿಗೂ ಕೂಡ ಅಂದರೆ ಉನ್ನತ ವ್ಯಾಸಂಗಕ್ಕೂ ಕೂಡ ಸೂಕ್ತವಾಗಿರ್ತಕ್ಕಂಥದ್ದು. ಇದು ಒಂದು ರಚನೆ, ಒಂದು ತ್ರಿಭುಜದ ಸುತ್ತಳತೆ, ಒಂದು ತ್ರಿಭುಜದ ಸುತ್ತಳತೆ ಮತ್ತು ಅದರ 2 ಪಾದ ಕೋನಗಳನ್ನು ಕೊಟ್ಟಾಗ ತ್ರಿಭುಜವನ್ನು ರಚಿಸುವುದು. ವಿದ್ಯಾರ್ಥಿಗಳೇ, ಒಂದು ತ್ರಿಭುಜದ ಸುತ್ತಳತೆ ಅಂದ್ರೆ ಆ ತ್ರಿಭುಜದ 3 ಬಾಹುಗಳ ಉದ್ದ ಅಳತೆಗಳ ಮೊತ್ತ. ನಂತರ ಅದರ 2 ಪಾದ ಕೋನಗಳು, ಆ ತ್ರಿಭುಜದ ಪಾದಕ್ಕೆ ಅನುಗುಣವಾಗಿ 2 ಕೋನಗಳನ್ನು ಕೊಟ್ಟಾಗ ನಾವು ಒಂದು ತ್ರಿಭುಜವನ್ನು ರಚನೆ ಮಾಡಬೇಕಾಗಿದೆ ಮಕ್ಕಳೇ. ಅಂತಹ ಒಂದು ಉದಾಹರಣೆಯನ್ನು ನಾವು ಇವಾಗ ಇದರಲ್ಲಿ ನೋಡೋಣ. ಇಲ್ಲಿ ತೆಗೆದುಕೊಳ್ತೇನೆ ಮಕ್ಕಳೇ. ಇದನ್ನ ಉದಾಹರಣೆ 1, ಕೋನ ಬಿ 60 ಡಿಗ್ರಿ, ಕೋನ ಸಿ 45 ಡಿಗ್ರಿ ಮತ್ತು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಈಕ್ವಲ್ಸ್ 11 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎ ಬಿ ಸಿ ಯನ್ನು ರಚಿಸಿ. ಇದು ಬಹಳ ಮುಖ್ಯವಾಗಿರುವ ಒಂದು ರಚನೆ ಮಕ್ಕಳೇ. ತಾವೆಲ್ಲರೂ ಕೂಡ ಜ್ಯಾಮಿತಿಯ ಉಪಕರಣಗಳನ್ನು ಸಿದ್ಧ ಮಾಡಿಕೊಂಡಿದ್ದಾರೆ ಅಂತ ಅನ್ಕೊಳ್ತೇನೆ. ಸಿದ್ಧವಾಗಿದ್ರಿ, ಸಮಸ್ಯೆಯನ್ನು ಓದ್ಕೊಳ್ಳಿ ಒಮ್ಮೆ. ರಚನೆ ಮಾಡುವ ವಿಧಾನ ಬಹಳ ಸುಲಭವಾಗಿದೆ. ಇದರ ಕುರಿತು ಈಗ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ವಿದ್ಯಾರ್ಥಿಗಳೇ, ಸಿದ್ಧವಾಗಿದ್ದಾರೆ ಅಂತ ಅನ್ಕೊಂಡಿದ್ದೇನೆ. ಈ ತ್ರಿಭುಜದ ಸುತ್ತಳತೆ ಇರುವುದು ಎ ಬಿ ಬಿ ಸಿ ಸಿ ಎ, ಆ 3 ಬಾಹುಗಳ ಉದ್ದಳತೆಗಳ ಮೊತ್ತ 11 ಸೆಂಟಿಮೀಟರ್ ಇದೆ. ನಾವೀಗ ಒಂದು ಪಾದವನ್ನು ತೆಗೆದುಕೊಳ್ಳೋಣ ಮಕ್ಕಳೇ. ಒಂದು ನಿರ್ದಿಷ್ಟ ಅಳತೆಯ
ರೇಖಾಖಂಡವನ್ನು ಎಳೆದುಬಿಡೋಣ. XY ಅಂತಕ್ಕಂಥ ಒಂದು ರೇಖಾಖಂಡವನ್ನು ಹೇಳಿದ್ದೇವೆ ಅಂತ ಅನ್ಕೊಂಡ್ರೆ, ಇದ್ರ ಮೇಲೆ 12 ಸೆಂಟಿಮೀಟರ್ ಉದ್ದದ ಒಂದು ರೇಖಾಖಂಡವನ್ನು ಬುಕ್ ಮಾಡೋಣ. ನಾನು ಇದ್ರ ಮೇಲೆ ಒಂದು P ಅಂತ ಗುರುತಿಸ್ತೇನೆ. ಈ P ಗೆ ಅನುಗುಣವಾಗಿ ಕೈವಾರದ ಸಹಾಯದಿಂದ ನಾವು 12 ಸೆಂಟಿಮೀಟರ್ ಉದ್ದದ ತ್ರಿಜ್ಯವನ್ನು ತೆಗೆದುಕೊಳ್ಳೋಣ. PQ ಅಂತೇಳಿ ಹೇಳ್ತೀವಿ. PQ ನ ಉದ್ದ ಎಷ್ಟಿದೆ ಮಕ್ಕಳೀಗ? 12 ಸೆಂಟಿಮೀಟರ್ ಇದೆ. ಈಗ ನಾವು ಕೋನ B 60 ಡಿಗ್ರಿ, C 45 ಡಿಗ್ರಿ ಇರುವಂತೆ ರಚನೆ ಮಾಡಬೇಕು. P ನಲ್ಲಿ ಕೋನ 60 ಡಿಗ್ರಿ, Q ನಲ್ಲಿ ಕೋನ 45 ಡಿಗ್ರಿಗಳನ್ನ ರಚನೆ ಮಾಡೋಣ. ಕೇವಲ ಕೋನ ಮಾಪಕದಿಂದನೇ ಕೈವಾರದ ಸಹಾಯ. ನೋಡಿ 60 ಡಿಗ್ರಿ ಕೋನವನ್ನು ರಚನೆ ಮಾಡುವ ಮಕ್ಕಳೇ ಸುಲಭ. ನೋಡಿ, ಒಂದು ಸೂಕ್ತವಾದ ತ್ರಿಜ್ಯವನ್ನು ತೆಗೆದುಕೊಳ್ಳಿ. ಇದು 60 ಡಿಗ್ರಿ ಇದೆ ಅಳತೆ ಮಾಡಿಕೊಂಡ್ರೆ, ಅಂದ್ರೆ ಕೋನ ಸಿ ಅಥವಾ ಯಾವುದೋ ಒಂದು ಇಲ್ಲಿ MPQ ಕೋನ MPQ ಈಕ್ವಲ್ 60 ಡಿಗ್ರಿ ರಚನೆ ಮಾಡಿದ್ದಾರೆ. ಅದೇ ರೀತಿ Q ನಲ್ಲಿ 45 ಡಿಗ್ರಿ ಕೋನವನ್ನು ನಾವು ಏನು ಮಾಡಬೇಕಾಗಿದೆ ಮಕ್ಕಳೇ? ಇವಾಗ ರಚನೆ ಮಾಡಿ ಒಂದು ಸೂಕ್ತವಾದ ಕೋನ ತಗೊಂಡಿದ್ದೀರಾ, ರಚನೆ ಮಾಡಿ ಇಳಿತಾ ಹೋಗಿ, ಇದ್ರ ಮೇಲೆ ಇಳಿತಾ ಹೋಗಿ 90 ಡಿಗ್ರಿ ಬರುತ್ತೆ ನಮಗೆ. ಈಗ ಇಲ್ಲಿ ಇವೆರಡನ್ನು ಸೇರಿಸಿದ್ರೆ ಮಕ್ಕಳಿಗೆ ನನಗೆ 90 ಡಿಗ್ರಿ ಕೋನ ಬರುತ್ತೆ. ಒಂದು ಅಂದಾಜಿನ ಹೇಳ್ತಿರ್ತೀನಿ ನೋಡಿ ಮಕ್ಕಳೇ. ಇದರ ಕೋನಾರ್ಧಕವನ್ನು ರಚನೆ ಮಾಡಬೇಕು. ಅವಾಗ ಎಷ್ಟಾಗುತ್ತೆ? ಕೋನಾರ್ಧಕ 45 ಡಿಗ್ರಿ ಆಗುತ್ತೆ. ನೋಡಿ, ಇಲ್ಲಿಯೇ ಇದೆ. ಇದನ್ನು ಸೇರಿಸಿದರೆ ನಮಗೆ ಇವಾಗ ಎಷ್ಟು ಸಿಗುತ್ತೆ? 45 ಡಿಗ್ರಿ ಕೋನ ಸಿಗುತ್ತೆ. ಇದನ್ನ NQP ಎಷ್ಟು ಡಿಗ್ರಿ ಇದೆ ಮತ್ತೆ? 45 ಡಿಗ್ರಿ ಇದೆ. ಇದು 45 ಡಿಗ್ರಿ ಇದೆ. ಇದೆಷ್ಟಿದೆ ಮತ್ತೆ? 60 ಡಿಗ್ರಿ. ಇಲ್ಲಿವರೆಗೆ ಗೊತ್ತಾಗಿದೆಯಪ್ಪ. ಈಗ ಏನು ಮಾಡೋಣ ಅಂದ್ರೆ, ನಮಗೆ ಈ PM ಮತ್ತೆ QN ಗಳಿವೆ. ಇದರಲ್ಲಿ ನಾವು
ಇದರಲ್ಲಿ ಕೋನ ಪಿ ಮತ್ತೆ ಕೋನ ಕ್ಯೂಗಳಿದ್ದಾವೆ. ಇವೆರಡರ ಕೋನಾರ್ಧಕಗಳನ್ನು ನಾವು ಕಂಡುಹಿಡಿಯಬೇಕು. ಈ ಕೋನಾರ್ಧಕಗಳು ಯಾವ ಬಿಂದುವಿನಲ್ಲಿ ಸಂಧಿಸುತ್ತವೆ ಅನ್ನೋದನ್ನ ನಾವು ನೋಡ್ತೀವಿ. ನೋಡಿ, ಒಂದು ಸೂಕ್ತವಾದ ತ್ರಿಜ್ಯವನ್ನು ತೆಗೆದುಕೊಂಡಿದ್ದೇವೆ, ಆಯ ತಗೊಂಡಿದ್ದೇವೆ, ಅಷ್ಟೇ ತಗೊಂಡಿದ್ದೇವೆ. ಇಷ್ಟೇ ತ್ರಿಜ್ಯವನ್ನು ತೆಗೆದುಕೊಂಡು ಈ ಕಂಸದ ಎರಡೂ ಭಾಗಗಳನ್ನು ಅಳತೆ ಮಾಡಿ, ಇಲ್ಲಿಯೂ ಕೂಡ ಅಷ್ಟೇ ಅಂದರೆ ನಮಗೆ ಇಲ್ಲಿ ತಗೊಂಡಿದ್ದೇವೆ. ಅಂದರೆ ಕೋನ ಪಿ ಮತ್ತು ಕೋನ ಕ್ಯೂಗಳ ಕೋನಾರ್ಧಕಗಳು ಹೇಳಿದ್ದೇವೆ. ಇವನ್ನ ಸೇರಿಸೋಣ ಇವಾಗ. ನೋಡಿ, ಪಿನ ಕೋನಾರ್ಧಕ ಇಲ್ಲಿದೆ, ಕ್ಯೂನ ಕೋನಾರ್ಧಕವನ್ನು ಕೂಡ ಕಂಡುಹಿಡಿದ್ದೇವೆ. ಮತ್ತೆ ಎಲ್ಲಿ ಬರುತ್ತೆ ನೋಡಿ, ಇದು ಈ ಎರಡೂ ಕೋನಾರ್ಧಕಗಳು ಯಾವ್ಯಾವು? ಕೋನ ಪಿ ಮತ್ತೆ ಕೋನ ಕ್ಯೂನ ಕೋನಾರ್ಧಕಗಳು ಎ ಬಿಂದುವಿನಲ್ಲಿ ಸಂಧಿಸಿವೆ. ನಂತರ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಎ ಪಿ ಮತ್ತೆ ಎ ಕ್ಯೂಗಳ ಲಂಬಾರ್ಧಕಗಳನ್ನು ಕಂಡುಹಿಡಿಯಬೇಕು. ಈ ಹಿಂದಿನ ಒಂದು ಅವಧಿಯಲ್ಲಿ ನಾವು ಲಂಬಾರ್ಧಕಗಳನ್ನು ರಚನೆ ಮಾಡುವ ಕುರಿತು ತಿಳಿದಿದ್ವಿ. ನೋಡೋಣ. ಈ ಪಿ ಎನ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯವನ್ನು ತೆಗೆದುಕೊಂಡು ಪಿ ಎನ ಎರಡೂ ಪಾರ್ಶ್ವಗಳಲ್ಲೂ ಕಂಸಗಳನ್ನು ರಚಿಸಿ, ಆ ಕಂಸಗಳು ಸಂಧಿಸುವಂತಹ ಬಿಂದುಗಳನ್ನು ಕೇಂದ್ರ ಮಾಡಿಕೊಂಡು ಈ ಲಂಬಾರ್ಧಕಗಳು ನೋಡಿ ಪಿ ಕ್ಯೂ ಅನ್ನು ಬಿ ಬಿಂದುವಿನಲ್ಲಿ ಸಂಧಿಸಿದೆ. ಎ ಪಿನ ಲಂಬಾರ್ಧಕವನ್ನು ಹೇಳಿದ್ದೇವೆ. ಎ ಪಿಯ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯ ತೆಗೆದುಕೊಂಡು ಪಿ ಕೇಂದ್ರವಾಗಿ ಮತ್ತೆ ಎ ಕೇಂದ್ರವಾಗಿ ಪಿ ಎನ ಉಭಯ ಪಾರ್ಶ್ವಗಳಲ್ಲೂ ಕಂಸಗಳನ್ನು ಎಳೆದಿದ್ದೇವೆ. ಆ ಕಂಸಗಳು ಸಂಧಿಸುವ ಬಿಂದುಗಳ ಮೂಲಕ ನಾವು ಒಂದು ರೇಖೆಯನ್ನು ಎಳೆದಿದ್ದೇವೆ. ಈ ಪಿ ಎ ಲಂಬಾರ್ಧಕ ಪಿ ಕ್ಯೂ ಅನ್ನು ಬಿ ಬಿಂದುವಿನಲ್ಲಿ ಛೇದಿಸಿದೆ. ಹಾಗೆ ಇಲ್ಲಿ ಎ ಕ್ಯೂ ಇದೆ. ಎ ಕ್ಯೂನ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯವನ್ನು ತೆಗೆದುಕೊಂಡು ಎ ಕ್ಯೂನ ಉಭಯ ಪಾರ್ಶ್ವಗಳಲ್ಲೂ ಕಂಸಗಳನ್ನು ಎಳೆಯೋಣ. ಕ್ಯೂ ಇಂದ ಒಮ್ಮೆ, ಎ ಇಂದ ಒಮ್ಮೆ. ನೋಡಿ, ಸರಿಯಾಗಿದೆಯಪ್ಪ? ಈ ಎರಡೂ ಕಂಸಗಳು ಕತ್ತರಿಸುವಂತಹ ಬಿಂದುವನ್ನ ನೋಡಿ, ಈ ಎರಡೂ ಕಂಸಗಳನ್ನ ಛೇದಿಸುವ ಬಿಂದುಗಳ ಮೂಲಕ ಒಂದು ರೇಖೆ ಎಳೆಯಿರಿ. ಆ ರೇಖೆ ಪಿ ಕ್ಯೂ ಅನ್ನ ಸಿ ಬಿಂದುವಿನಲ್ಲಿ ಸಂಧಿಸಿ. ಈಗ ಅಂತಿಮವಾಗಿ ನೀವು ಎ ಬಿ ಸೇರಿಸಿ ಎ ಸಿ ಅನ್ನು ಸೇರಿಸಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಎ ಬಿ ನಮಗೆ ಅಪೇಕ್ಷಿತವಾದ ಎ ಬಿ ಸಿ ಅಪೇಕ್ಷಿತ ತ್ರಿಭುಜ. ಹಾಗಾದ್ರೆ ಇಲ್ಲಿ ಕೋನ ಬಿ ನ ಅಳತೆ ಎಷ್ಟಿರಬೇಕು? 60 ಡಿಗ್ರಿ ಇರಬೇಕು. ಕೋನ ಸಿ ಅಳತೆ ಎಷ್ಟಿರಬೇಕು? 45 ಡಿಗ್ರಿ ಇರಬೇಕು. ಎ ಬಿ, ಬಿ ಸಿ ಮತ್ತೆ ಎ ಸಿ ಬಾಹುಗಳ ಉದ್ದಗಳ ಮೊತ್ತ ಎಷ್ಟಿರಬೇಕು? 12 ಸೆಂಟಿಮೀಟರ್ ಇರಬೇಕು.
ಈಗ ಪರಿಶೀಲಿಸೋಣ ಅದು ಸರಿಯಾಗಿ ಇದೆಯೇ ಇಲ್ಲವೇ ಅನ್ನೋದನ್ನ ಮಕ್ಕಳೇ ನೋಡೋಣ. ಮೊದಲು ಎ ಬಿ ಎಷ್ಟಿದೆ? 3 ಸೆಂಟಿಮೀಟರ್ ಇದೆ. ಬಿ ಸಿ 4.5 ಇದೆ. 7.5 ಆಯಿತು. 7.5 8 3.5 ಇದೆ ನೋಡಿ ಸ್ಪಷ್ಟವಾಗಿ 3.5. ಇನ್ನೊಮ್ಮೆ ಎ ಬಿ ಅಳತೆ ಮಕ್ಕಳೇ 3 ಸೆಂಟಿಮೀಟರ್ ಇದೆ. ಬಿ ಸಿ ಅಳತೆ ಎಷ್ಟಿದೆ ಅಂತ ಹೇಳಿದ್ರೆ 4.5 ಇದೆ ನೋಡಿ. ಎ ಸಿ ಅಳತೆ 3.5 ಇದೆ. ಈ ಮೂರನ್ನು ಕೂಡಿ 4 7 10 1 11 ಅಂದರೆ 3 ಪ್ಲಸ್ 4.5 ಪ್ಲಸ್ 3.5 3 4 7 31 11 ಸೆಂಟಿಮೀಟರ್. ಸೊ ನನಗೆ ದೊರಕಿರ್ತಕ್ಕಂಥ ತ್ರಿಭುಜ ಎ ಬಿ ಸಿ ಸರಿಯಾಗಿದೆ ಅಂತ ಹೇಳ್ಬೋದಲ್ವಾ? ಮತ್ತೊಮ್ಮೆ ನೋಡೋಣ ಮಕ್ಕಳೇ, ಇನ್ನೊಂದ್ಸರಿ ಈ ಕಡೆ ಗಮನಿಸಿ. ಏನನ್ನು ಕೊಟ್ಟಾಗ ನೋಡಿ, ಒಂದು ತ್ರಿಭುಜದ ಸುತ್ತಳತೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ 11 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಪಾದ ಕೋನಗಳನ್ನು ಕೊಟ್ಟಿದ್ದಾರೆ, 60 ಡಿಗ್ರಿ 40 ಡಿಗ್ರಿ ಕೊಟ್ಟಿದ್ದಾರೆ. ಇದಕ್ಕೆ ಅನುಗುಣವಾದ ತ್ರಿಭುಜ ಎ ಬಿ ಸಿ ಅನ್ನು ರಚನೆ ಮಾಡಬೇಕು. ಪಾದ ಎಷ್ಟಿದೆ? ಫಸ್ಟ್ ನೋಡಿ, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಈಕ್ವಲ್ಸ್ 11 ಸೆಂಟಿಮೀಟರ್ ಉದ್ದದ ಒಂದು ರೇಖಾಖಂಡವನ್ನು ಎಳೆಯಬೇಕು. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಮೊದಲು ಎಕ್ಸ್ ವೈ ಒಂದು ರೇಖಾಖಂಡವನ್ನೇ ರೇಖೆಯನ್ನು ಕುರಿತು ಒಂದು ರೇಖಾಖಂಡವನ್ನ ರಚನೆ ಮಾಡಿದ್ದೇವೆ, ಅಥವಾ ಎಕ್ಸ್ ವೈ ಅಂತಕ್ಕಂಥ ಒಂದು ಸರಳ ರೇಖೆಯನ್ನ ಎಳೆದಿದ್ದೇವೆ. ಇದ್ರ ಮೇಲೆ ಪಿ ಬಿಂದುವನ್ನು ಗುರುತಿಸಿ ಪಿ ನಿಂದ 11 ಸೆಂಟಿಮೀಟರ್ ಉದ್ದವಿರುವಂತೆ ಕ್ಯೂ ಬಿಂದುವನ್ನು ಗುರುತು ಮಾಡಿದ್ದೇವೆ. ಅಂದ್ರೆ ಈ ತ್ರಿಭುಜ ಎ ಬಿ ಸಿ ಬಾಹುಗಳ ಉದ್ದಳತೆ ಏನಿದ್ವಲ್ಲ 11 ಸೆಂಟಿಮೀಟರ್ ಅಷ್ಟನ್ನು ನಾವು ಇವಾಗ ಗುರುತು ಮಾಡಿದ್ದೇವೆ. ನಂತರ ಪಿ ನಲ್ಲಿ 60 ಡಿಗ್ರಿ ಕೋನವನ್ನ ಕೈವಾರದ ಸಹಾಯದಿಂದ ಮಾಡಿದ್ದೇವೆ ಮಕ್ಕಳೇ. ಕೋನ ಎಂ ಪಿ ಕ್ಯೂ 60 ಡಿಗ್ರಿ ಇತ್ತು. ಹಾಗೆಯೇ ಕೋನ ಎಂ ಕ್ಯೂ ಪಿ 45 ಡಿಗ್ರಿ ಇರುವಂತೆ ರಚನೆ ಮಾಡಿದ್ವಿ. ಇದಾದ ಮೇಲೆ ಕೋನ ಪಿ ಮತ್ತು ಕೋನ ಕ್ಯೂಗಳ ಕೋನಾರ್ಧಕಗಳನ್ನು ರಚನೆ ಮಾಡಿದ್ದೇವೆ. ಆ ಕೋನಾರ್ಧಕ ರೇಖೆ ಯಾವುದು? ಹಾಗಾದ್ರೆ ಎ ಪಿ ಕೋನ ಎಂ ಪಿ ಕ್ಯೂ ನ ಕೋನಾರ್ಧಕ ರೇಖೆ, ಎ ಕ್ಯೂ ಅನ್ನೋದು ಕೋನ ಎನ್ ಕ್ಯೂ ಪಿ ನ ಕೋನಾರ್ಧಕ ರೇಖೆಯಾಗಿದೆ. ಹಾಗಾದರೆ ಈ ಕೋನಾರ್ಧಕ ರೇಖೆಗಳಾದ ಪಿ ಎ ಮತ್ತೆ ಎ ಕ್ಯೂಗಳು ಎ ನಲ್ಲಿ ಏನಾಗಿದ್ದಾವೆ? ಸಂಸಿದೆ. ನಂತರ ಈ ಕೋನಾರ್ಧ ರೇಖೆಗಳು ಎ ಪಿ ಇದರ ಲಂಬಾರ್ಧಕ ಕಂಡುಹಿಡಿದಿದ್ದೇವೆ. ಎ ಪಿಯ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯವನ್ನು ತೆಗೆದುಕೊಂಡು ಪಿ ಕೇಂದ್ರವಾಗಿ ಒಮ್ಮೆ ಎ ಕೇಂದ್ರವಾಗಿ ಒಮ್ಮೆ ಎ ಪಿ ನ ಉಭಯ ಪಾರ್ಶ್ವಗಳಲ್ಲೂ ಕಂಸಗಳನ್ನು ಎಳೆದಿದ್ದೇವೆ. ಆ ಕಂಸಗಳು ಸಂಧಿಸುವಂತಹ ಬಿಂದುಗಳನ್ನ ಸೇರಿಸುವಂತೆ ಒಂದು ರೇಖೆಯನ್ನು ಎಳೆದಿದ್ದೇವೆ. ಆ ರೇಖೆ ಪಿ ಕ್ಯೂ ಅನ್ನ ಬಿ ಬಿಂದುವಿನಲ್ಲಿ ಸಂಧಿಸಿದೆ. ಹಾಗೆಯೇ ಎ ಕ್ಯೂ ನ ಲಂಬಾರ್ಧಕ ಪಿ ಕ್ಯೂ ಅನ್ನ ಸಿ ಬಿಂದುವಿನಲ್ಲಿ ಮಾಡಿದ ಮಕ್ಕಳೇ ಸಂಧಿಸಿದೆ. ಸೊ ಹಾಗಾದ್ರೆ ಈ ಎ ಬಿ ಇನ್ನೊಂದು ಸಿ ಡಿ ಇದಾವಲ್ಲ, ಇವೆರಡು ಎ ಪಿ ಮತ್ತೆ ಎ ಕ್ಯೂಗಳ ಲಂಬಾರ್ಧಕ ರೇಖೆಗಳು. ಈ ಲಂಬಾರ್ಧಕ ರೇಖೆಗಳು ಸಂಧಿಸುವಂತಹ ಬಿಂದುಗಳಾದ ಬಿ ಮತ್ತೆ ಸಿ ಗಳನ್ನ ಎ ಸೇರಿಸಿದೆ. ಎ ಬಿ ಮತ್ತೆ ಎ ಸಿ ಗಳನ್ನ ಸೇರಿಸಿದೆ. ನಮಗೆ ಇಲ್ಲಿ ದೊರಕಿದೆ ಮಕ್ಕಳೇ ಇವಾಗ ಎ ಬಿ ಸಿ ಅಂತಕ್ಕಂಥ ಒಂದು ತ್ರಿಭುಜ. ಈ ತ್ರಿಭುಜವನ್ನೇ ನಾವು ಅಪೇಕ್ಷಿತವಾದ ಎ ಬಿ ಸಿ ತ್ರಿಭುಜ ಅಂತ ಕರೆದಿದ್ದೇವೆ. ಇದರಲ್ಲಿ ನೀವು ಅಳತೆ ಮಾಡಿದ್ರೆ, ಪರಿಶೀಲನೆ ಮಾಡಿ, ಎ ಬಿ ಬಿ ಸಿ ಮತ್ತೆ ಸಿ ಎಗಳ ಮೊತ್ತ 11 ಸೆಂಟಿಮೀಟರ್ ಇರಬೇಕು. ಹಾಗೆಯೇ ಕೋನ ಬಿ ಮತ್ತೆ ಕೋನ ಸಿ ಗಳ ಅಳತೆ ಕೋನ ಬಿ 60 ಡಿಗ್ರಿ ಕೋನ ಸಿ 45 ಡಿಗ್ರಿ ಇರಬೇಕು. ಅದನ್ನೆಲ್ಲ ಪರಿಶೀಲನೆ ಮಾಡಿದ್ದೇವೆ. ಪರಿಶೀಲನೆ ಮಾಡಿದಾಗ ನಮಗೆ ಅವರು ಕೊಟ್ಟಿರುವ ಎಲ್ಲ ದಾಖಲೆಗಳು ಸರಿಯಾಗಿದ್ದಾವೆ. ನಾವು ರಚನೆ ಮಾಡಿರ್ತಕ್ಕಂಥ ವಿಧಾನವೂ ಕೂಡ ಮಕ್ಕಳಿಗೆ ಏನಾಗಿದೆ?
ಸರಿಯಾಗಿದೆ. ಆದ್ದರಿಂದ ನಮಗೆ ಬೇಕಾಗಿರತಕ್ಕಂಥ ತ್ರಿಭುಜ ಎ ಬಿ ಸಿ ಅಪೇಕ್ಷಿತವಾಗಿದೆ. ಹಾಗಾದರೆ ಈ ಎ ಬಿ ಸಿ ತ್ರಿಭುಜ ರಚನೆ ಸರಿ. ಇದನ್ನು ಪರೀಕ್ಷೆಯಲ್ಲಿ ಮಕ್ಕಳೇ ನಿಮಗೆ 4 ಅಂಕೆ ಕೊಡ್ತಾರೆ. ಇದನ್ನು ನೀವು ತಪ್ಪದೇನೆ ನೀವು ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿ. ಇದರಲ್ಲಿ ಏನು ಗೊಂದಲವಿರಲ್ಲ ಮತ್ತೆ ಪ್ರಮುಖವಾಗಿ ಈ ರೀತಿ ಸುತ್ತಳತೆ ಮತ್ತು ಅದರ ಪಾದಕೋನಗಳನ್ನು ಕೊಟ್ಟರೆ ನೀವು ಈ ಹಿಂದಿನ ಪರಿಕಲ್ಪನೆಗಳು ಯಾವ್ಯಾವುದು, ಕೋನಾರ್ಧಕ ರೇಖೆ ಕಂಡುಹಿಡಿಯೋದು, ಲಂಬಾರ್ಧಕ ರೇಖೆಯನ್ನು ಕಂಡುಹಿಡಿಯೋದು, ಆ ಪರಿಕಲ್ಪನೆಗಳು ಆ ಫಲಿತಾಂಶಗಳು ಗೊತ್ತಿದ್ದರೆ ನೀವು ಸುಲಭವಾಗಿ ಈ ತ್ರಿಭುಜ ಎ ಬಿ ಸಿಯನ್ನು ರಚಿಸಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅಭ್ಯಾಸ 6.2ರಲ್ಲಿ ಮಕ್ಕಳೇ ಇಂಥವು ಸಾಕಷ್ಟು ಸಮಸ್ಯೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕೋನ ವೈ 30 ಡಿಗ್ರಿ, ಕೋನ ಝಡ್ 90 ಡಿಗ್ರಿ ಮತ್ತು ಎಕ್ಸ್ ವೈ ವೈ ಝಡ್ ಮತ್ತು ಝಡ್ ಎಕ್ಸ್ಗಳ ಮೊತ್ತ 11 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎಕ್ಸ್ ವೈ ಝಡ್ ಅನ್ನು ರಚಿಸಿ. ಇದನ್ನು ಇಷ್ಟೇ ಉದ್ದವನ್ನು ಕೊಟ್ಟಿದ್ದಾರೆ. ಆದರೆ ಕೋನಗಳ ಅಳತೆ ಮಾತ್ರ ಏನು ಮಾಡಿದ್ದಾರೆ ಮಕ್ಕಳಲ್ಲಿ 30 ಡಿಗ್ರಿ ಮತ್ತೊಂದು 50 ಡಿಗ್ರಿ ಕೊಟ್ಟಿದ್ದಾರೆ. ಇವುಗಳನ್ನು ಸರಿಯಾದ ರೀತಿಯಲ್ಲಿ ನೀವು ರಚನೆ ಮಾಡಿದರೆ ಈ ತ್ರಿಭುಜ ರಚನೆ ವಿಧಾನ ನಿಮಗೆ ಖಂಡಿತ ಕಷ್ಟವಾಗಲಾರದು ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಇದರಲ್ಲಿ ಬರ್ತಕ್ಕಂಥದ್ದು ಇಷ್ಟೇ ಮತ್ತೆ ಈ ರಚನೆ ಅನ್ನೋದೇನಿದೆಯಲ್ಲ ಈ ಅಧ್ಯಾಯ ಇದು ಪ್ರಮುಖವಾಗಿ ಮಕ್ಕಳ ರಚನಾ ಕೌಶಲ್ಯವನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು. ಇದರಲ್ಲಿ ನಿಮಗೆ ರಚನಾ ಹಂತಗಳಿಗೆ ಅಂಕಗಳಿಲ್ಲ. ಅದಕ್ಕೆ ಬದಲಾಗಿ ಮಕ್ಕಳೇ ನೀವು ಏನು ರಚಿಸುವ ವಿವಿಧ ಹಂತಗಳಿರಲ್ಲ, ಈ ರಚನೆ ಮಾಡಿದ ನಂತರ ಅದು ಸರಿ ಇದೆ ಎನ್ನುವುದನ್ನು ನೋಡಿದ ತಕ್ಷಣ ನಾವು ಕಂಡುಹಿಡಿಯಬೇಕು. ಆದ್ದರಿಂದ ನೀವು ಮನೆಯಲ್ಲಿ ಕೂತು ಇದ್ರ ಕುರಿತು ಪರೀಕ್ಷೆ ಮಾಡ್ತೀರಾ. ಮತ್ತೊಮ್ಮೆ ಹೇಳ್ತೇನೆ, ನೀವು ಈ ಹಿಂದಿನ ಅವಧಿಯಲ್ಲಿ ಕೊಟ್ಟಂತಹ ಗೃಹಪಾಠವನ್ನು ಮಾಡಿದ್ದೀರಾ. ನೀವು ಅದನ್ನು ಯಾರೂ ಕೂಡ ನಮಗೆ ಸಬ್ಮಿಟ್ ಮಾಡಿಲ್ಲ. ಅದನ್ನು ಎಷ್ಟು ಮಟ್ಟಿಗೆ ಆ ಫಲಿತಾಂಶಗಳನ್ನು ನೀವು ತಿಳಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಆ ಫಲಿತಾಂಶಗಳು ಯಾರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀರೋ ಅವರು ಈ 2 ವಿಧದ ತ್ರಿಭುಜಗಳ ರಚನೆ ಮೊದಲು ನೀವು ನೋಡಿದ್ರಿ. ಒಂದು ಪಾದಕೋನ 2 ಬಾಹುಗಳ ಮೊತ್ತ ಕೊಟ್ಟಾಗ ತ್ರಿಭುಜ ರಚನೆ. ಈಗ ಇಲ್ಲಿ ತ್ರಿಭುಜದ ಸುತ್ತಳತೆ ಪಾದಕೋನಗಳನ್ನು ಕೊಟ್ಟಾಗ ಹೇಗೆ ತ್ರಿಭುಜವನ್ನು ರಚಿಸಬಹುದು ಅನ್ನೋದನ್ನು ನೀವು ಇದುವರೆಗೆ ಅಭ್ಯಾಸ ಮಾಡಿದ್ದೀರಾ. 6.2 ಅಭ್ಯಾಸದಲ್ಲಿ ಇಂಥ ಸಮಸ್ಯೆಗಳಿದ್ದಾವೆ. ಅದನ್ನು ನೀವು ಬಿಡಿಸ್ತೀರಾ ಅಂತೇಳಿ ಭಾವಿಸ್ತಾ ಹಿಂದಿನ ಒಂದು ಅವಧಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ನಿಮಗೆ ಗೃಹಪಾಠ ಅಂತ ಹೇಳಿದ್ರೆ 6.2 ಅಭ್ಯಾಸದಲ್ಲಿ ಇಂಥ ಸಮಸ್ಯೆಗಳಿದ್ದಾವೆ. ಅವನ್ನು ಬಿಡಿಸಿ ನಮ್ಮೊಂದಿಗೆ ನೀವು ಶೇರ್ ಮಾಡಿಕೊಳ್ಳಿ ಮಕ್ಕಳೇ. ವಂದನೆ.